ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಆಯಿತಾ. ಅದೇನಾಯಿತು ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋಲಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ದಿನದಿಂದ ದರ್ಶನ್ ಅವರು ಕೋರ್ಟಲ್ಲಿ ಕೇಸ್ ಇದ್ದಾಗ ಯಾವಾಗಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಅವರು ಮತ್ತು ಅಲ್ಲಿರೋರು ಎಲ್ಲರೂ ಕೂಡ ಅದೇ ರೀತಿ ಮಾಡ್ತಾಯಿದ್ದಾರೆ. ಸೊ ಇವಾಗ ಏನು ಮಾಡಿದ್ರು ಅಂತಂದರೆ, ದರ್ಶನ್ ಅವರ ಲಾಯರ್ ಇದ್ದಾರಲ್ಲ ಅಶ್ಮತ್ ಪಾಷಾ ಅವರು, ದರ್ಶನ್ ಅವ್ರಿಗೆ ನೇರವಾಗಿ ಕೋರ್ಟ್ಗೆ ಹಾಜರಾಗಬೇಕು, ಆ ರೀತಿ ಒಂದು ಅವಕಾಶ ನೀಡಬೇಕು ನೀವು ಅಂತ ಅದನ್ನು ಕೇಳಿಕೊಂಡು ಸೆಷನ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ಸಲ್ಲಿಸ್ತಾರೆ. ಈ ಒಂದು ಅರ್ಜಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಅರ್ಜಿಯ ಬಗ್ಗೆ ಇದನ್ನು ಆಕ್ಷೇಪಿಸಿ SP ಪ್ರಸನ್ನಕುಮಾರ್ ಅವರು ಖಡಕ್ಕಾಗಿ ವಾದವನ್ನು ಮಾಡ್ತಾರೆ. ದರ್ಶನ್ ಅವರನ್ನು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಲೇಬಾರ್ದು ಅಂತ ವಾದ ಮಾಡ್ತಾರೆ. ಈ ಹಿಂದೆ ದರ್ಶನ್ ಅವರು ಕೋರ್ಟ್ಗೆ ಬಂದಾಗ ಕೋರ್ಟ್ ಆವರಣದಲ್ಲಿ ತುಂಬ ಜನ ಬಂದಿದ್ದರು. ಉಸಿರಾಡೋಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಚಾರ್ಜ್ ಫ್ರೇಮ್ ಮಾಡಿದ ದಿನ ಇಡೀ ಕೋರ್ಟ್ ತುಂಬಿತ್ತು. ಮತ್ತು ನ್ಯಾಯಾಧೀಶರು ಹೇಳೋ ಮಾತು ಆರೋಪಿಗಳಿಗೂ ಕೂಡ ಕೇಳ್ತಾ ಇರಲಿಲ್ಲ. ಚಾರ್ಜ್ ಫ್ರೇಮ್ಗೆ ಅರ್ಧ ದಿನ ಕಳೆದೋಯ್ತು ಅಂತ ಮತ್ತೆ ಆ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ತಾರೆ. ಈಗ ಬಂದೋಬಸ್ತ್ ಮಾಡಿಕೊಳ್ಳಿಕ್ಕೆ ಪೊಲೀಸರು ಬೇರೆ ಬಂದೋಬಸ್ತ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸ್ವತಂತ್ರ ದಿನಾಚರಣೆ ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬ, ಈದ್ ಮಿಲಾದ್ ಹೀಗಿದೆ. ಸೊ ಹೀಗಾಗಿ ಆರೋಪಿಗಳನ್ನು ಖುದ್ದು ಹಾಜರಿಗೆ ಅವಕಾಶ ನೀಡಬಾರ್ದು ಅಂತ ಹೇಳಿ ಈ ಥರ ಕಾರಣಗಳೆಲ್ಲ ಕೊಟ್ಟು SP ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಪ್ರಮುಖ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಅವರು ಕೋರ್ಟ್ಗೆ ಬಂದರೆ ಕೋರ್ಟ್ ಬಳಿ ಸಾಕಷ್ಟು ಜನ ಸೇರಿಬಿಡ್ತಾರೆ, ಹಾಗಾಗಿ ಕೊಡಬಾರ್ದು ಅಂತ ವಾದ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ 2020 ಜೂನ್ನಲ್ಲಿ ಕೋರ್ಟ್ ಕಲಾಪಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಬಳಕೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕೋರ್ಟ್ನ ಎಲ್ಲ ಕಲಾಪಗಳಿಗೆ ವಿಡಿಯೋ ಬಳಕೆಗೆ ನಿಯಮ ಕೂಡ ರಚಿಸಲಾಗಿದೆ. ಆಧುನಿಕ ಟೆಕ್ನಾಲಜಿಗಳನ್ನ ಬಳಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ವಾದ ಮಾಡ್ತಾರೆ. ಆ್ಯಕ್ಚುಲಿ ಕೋರ್ಟ್ ಏನಾದರೂ ಪರ್ಮಿಷನ್ ಕೊಟ್ಬಿಟ್ರೆ ದರ್ಶನ್ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ದರ್ಶನ್ ಅವರೇ ಅಂತ ಅಲ್ಲ, ಇನ್ನೆಲ್ಲ ಉಳಿದ ಆರೋಪಿಗಳಿಗೂ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಟ್ ಇದರ ಚಾನ್ಸಸ್ಸು ಭಾಳ ಕಡಿಮೆ ಅಂತ ಅನಿಸುತ್ತೆ. ರೀಸನ್ ನಾನು ಹೇಳೋದೇ ಬೇಡ, ನೀವುಗಳೇ ಯೋಚನೆ ಮಾಡ್ಬೋದು ಯಾಕೆ ಕೊಡಲ್ಲ ಅಂತಾರೆ ಅಂತ. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮಗೆ ಅನ್ನಿಸ್ತು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.